ಹೌದು ವೀಕ್ಷಕರೇ, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಬಹಳ ವರ್ಷಗಳ ಹಿಂದೆಯೇ ರಿಯಲ್ ಸ್ಟಾರ್ ಉಪೇಂದ್ರ ಹೇಳ್ಬಿಟ್ಟಿದ್ದಾರೆ. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಅದು ನಿಜಾನೋ ಸುಳ್ಳೋ ಪ್ರೀತಿಸಿದವ್ರಿಗೆ ಗೊತ್ತು. ಆದರೆ ಈಗಿನ ಕಾಲದಲ್ಲಿ ಪ್ರೀತಿ ಅಂದರೆ 2 ದಿನ ಪ್ರೀತಿ ಮಾಡೋದು, 3ನೇ ದಿನ ಎಂಜಾಯ್ ಮಾಡೋದು, 4ನೇ ದಿನ ಬ್ರೇಕಪ್ ಆಗೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಂಥದ್ರಲ್ಲೂ 3 ಹುಡುಗರ ಜೊತೆ ಒಬ್ಬ ಹುಡುಗಿಯ ಹಸಿ ಬಿಸಿ ವಿಡಿಯೋ ಯಾವಾಗ ವೈರಲ್ ಆಯಿತೋ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪೋಷಕರು ನನ್ನ ಮಗನೋ ಚೆನ್ನಾಗಿ ಓದಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಟ್ಯಾಂಡರ್ಡ್ ಕಾಲೇಜುಗಳು, ಐಫೈ ಕಾಲೇಜುಗಳು ಅಂತ ಸೇರಿಸಿದ್ರೆ ಪಾಠ ಪ್ರವಚನ ಕೇಳಿ ಉದ್ಧಾರ ಆಗೋದು ಬಿಟ್ಟು ಅತ್ತ ಇತ್ತ ತಿರುಗಿ ಪ್ರೀತಿ ಪ್ರೇಮ ಅಂತ ಟೈಮ್ ವೇಸ್ಟ್ ಮಾಡಿಕೊಂಡು ಹುಡುಗರು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. CVV ಕ್ಯಾಂಪಸ್ ಬಳಿ ಇರೋ ಜಿಂಕೆ ವನದಲ್ಲಿ ಜೋಡಿಗಳಾಗಿ ಕುಳಿತು ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾರೆ. ಗಿಡ ಗಂಟೆಗಳಲ್ಲಿ ಎಲ್ಲಿ ನೋಡಿದ್ರು ಬರೀ ಕಾಂಡೋಮ್ಗಳೇ ಕಾಣಿಸ್ತಾ ಇವೆ. ಈ ಕುರಿತು ಜವಾಬ್ದಾರಿ ಸ್ಥಾನದಲ್ಲಿರುವ MMTV ವಾಹಿನಿ ಸಾಮಾಜಿಕ ಹೊಣೆಗಾರಿಕೆಯಿಂದ ವರದಿ ಮಾಡಿ ಶಾಸಕರು, ಪೋಷಕರು, ಖಾಸಗಿ ಕಾಲೇಜು ಆಡಳಿತ ಮಂಡಳಿಯ ಕಣ್ತೆರೆಸುವ ಕೆಲಸ ಮಾಡಿತ್ತು. ವರದಿಯಿಂದ ಎಚ್ಚೆತ್ತ ಶಾಸಕ ಪ್ರದೀಪ್ ಈಶ್ವರ್ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಚರ್ಚಿಸಿದ್ದಾರೆ. ಅದರಂತೆ ಅಧಿಕಾರಿಗಳು ಜಿಂಕೆವನ, CVV ಕ್ಯಾಂಪಸ್ ಸುತ್ತ ಇರುವ ಅರಣ್ಯ ಪ್ರದೇಶಗಳನ್ನು ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳ ಚಲನ ವಲನಗಳ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರೀಸೆಂಟ್ ಟೈಮಿಂದ ನಮಗೆ ಪಬ್ಲಿಕ್ಕಿಂದ ಕೂಡ ಮತ್ತು ಬೇರೆ ಸ್ಕೂಲ್ ಅಥಾರಿಟೀಸ್, ಕಾಲೇಜ್ ಅಥಾರಿಟೀಸಿಂದ ಕೂಡ, ಮೀಡಿಯಿಂದ ಕೂಡ ಈ ಥರ ಮಾಹಿತಿ ಬರ್ತಾ ಇದೆ, ಕಂಪ್ಲೇಂಟ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ಈ ಥರದ್ದು ಆಫ್ಸೀನ್ ಆ್ಯಕ್ಟಿವಿಟೀಸ್, ಯಂಗ್ಸ್ಟರ್ಸ್, ಹುಡುಗಿ ಈ ಥರ ಏನಾದರೂ ಪ್ರೈವೇಟ್ ಈ ಪಬ್ಲಿಕ್ ಪ್ಲೇಸಸಲ್ಲಿ ಏನು ಸುನ್ಸಾನ್ ಜಾಗ ಅಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಸೊ ಆಬ್ಸೀನ್ ಆ್ಯಕ್ಟಿವಿಟೀಸ್ ಇದೆ, ಏನಾದರೂ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಇದೆ, ಈ ಥರದ್ದು ನಮಗೆ ತುಂಬ ಕಂಪ್ಲೇಂಟ್ಸ್ ಬಂದಿದೆ. ಸೊ ನಾವು ಕೂಡ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಿ, ಎಸ್ಪೆಷಲಿ ಇದು ನಮ್ಮ ಕ್ಯಾಂಪಸ್ ಹತ್ತಿರ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ ಮತ್ತು ಆ ಸೈಡ್ ಸ್ವಲ್ಪ ಫಾರೆಸ್ಟ್ ಏರಿಯಾ ಇದೆ, ಬೆಟ್ಟ ವಗೇರ ಇದೆ, ಆ ಸೈಡ್ ಈ ಥರದ್ದು ಮಾಹಿತಿ ಜಾಸ್ತಿ ಬರ್ತಾ ಇದೆ. ಸೊ ನಾವು ಕೂಡ ನಮ್ಮ ಟೀಮ್ ರೆಡಿ ಮಾಡಿದ್ದೀವಿ. ಇಲ್ಲ ನಮ್ಮ ಟೌನ್, ರೂರಲ್ ಮತ್ತು ನಂದಿ ಇಲ್ಲ 3 ಸ್ಟೇಷನ್ಸಿಂದ ನಾವು ಟೀಮ್ ರೆಡಿ ಮಾಡಿ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ದೀನಿ. ಮತ್ತು ರೆಗ್ಯುಲರ್ ಆಗಿ ಅವರು ಪೆಟ್ರೋಲಿಂಗ್ ಮಾಡ್ತಾರೆ ಆ ಏರಿಯಲ್ಲಿ, ಇಂಟೀರಿಯರಲ್ಲಿ ಕೂಡ ಎಲ್ಲ ವಿಸಿಟ್ ಮಾಡೋಕ್ಕೆ ಹೇಳಿದ್ದೀನಿ. ಏನಾದರೂ ಈ ಥರದ್ದು ಆ್ಯಕ್ಟಿವಿಟೀಸ್ ನಡ್ತಾ ಇದೆ ಅದನ್ನು ನಾವು ಸ್ಟ್ರಿಕ್ಟಾಗಿ ಸ್ಟಾಪ್ ಮಾಡ್ತೀವಿ. ಅವ್ರ ಮೇಲೆ ಆಬ್ಸೀನ್ ಆ್ಯಕ್ಟಿವಿಟೀಸ್ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತಾರೆ, ಅದು ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ ಅವ್ರ ಮೇಲೆ. ಜೊತೆಗೆ ಈ ಕೆಲಸ ಬಗ್ಗೆ ನಮಗೆ ಸ್ಕೂಲ್, ಕಾಲೇಜ್ ಅಥಾರಿಟೀಸ್ದು ಕೂಡ ಸಹಕಾರದ್ದು ಅವಶ್ಯಕತೆ ಇದೆ, ಪಬ್ಲಿಕ್ದು ಕೂಡ ಸಹಕಾರದ್ದು ಅವಶ್ಯಕತೆ ಇದೆ. ನಮ್ಮ ಯಂಗ್ಸ್ಟರ್ಸ್ದು ಸ್ವಲ್ಪ ಈ ಮೈಂಡ್ ಸೆಟ್ ಸೋಷಲ್ ಮೀಡಿಯಾ ಕಾರಣ ಬಗ್ಗೆ, ಬೇರೆ ಬೇರೆ ಕಾರಣ ಬಗ್ಗೆ ಈ ಥರ ಹಾಳಾಗ್ತಾ ಇದೆ ಮತ್ತು ಈ ಥರದ್ದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅವರು. ಸೊ ನಮ್ಮ ಡಿಸ್ಟಿಕ್ದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಟೌನ್ದು ಕೂಡ ಈ ಥರ ಹೆಸರು ಖರಾಬಾಗ್ತಾ ಇದೆ. ಸೊ ನಾವು ಕೂಡ ನಮ್ಮಿಂದ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ. ಮತ್ತು ಏನಾದರೂ ಈ ಥರದ್ದು ಆ್ಯಕ್ಟಿವಿಟೀಸ್ ಪಬ್ಲಿಕ್ಗೆ ಮತ್ತು ಮೀಡಿಯಾ ಗಮನಕ್ಕೆ ಬರುತ್ತೆ ದಯವಿಟ್ಟು ನಮಗೆ ಕೂಡ ಕರೆ ಮಾಡಿ, ನಾವು 100% ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ ಅವ್ರ ಮೇಲೆ. ಅದು ಇದೇ ಕಾರಣ ನಾವು ಸ್ಕೂಲ್ ಮತ್ತು ಕಾಲೇಜ್ ಅಥಾರಿಟೀಸ್ ಜೊತೆಗೆ ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಅವರು ಸುಮಾರು ಟೈಮ್ಸ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಸೆಕೆಂಡ್ ಪೀರಿಯಡಿಂದ ಬಂದಿಲ್ಲ, ಈ ಥರ ಕೂಡ ಸುಮಾರು ಜನ ಇದ್ದಾರೆ. ಮತ್ತು ಜಾಸ್ತಿ ಜನ, ಎಷ್ಟು ಜನ ಆ್ಯಬ್ಸೆಂಟ್ ಇದ್ದಾರೆ. ಮತ್ತು ಅವರಿಗೆ ಕೂಡ ಪೇರೆಂಟ್ಸ್ ಜೊತೆಗೆ ಕೂಡ ಕೋಆರ್ಡಿನೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಅವರದ್ದು ಮೀಟಿಂಗ್ಸ್ ಆಗುತ್ತೆ ಪೇರೆಂಟ್ಸ್ ಜೊತೆಗೆ. ಆ ಟೈಮ್ಗೆ ಮನೆಯಿಂದ ಬರ್ತಾ ಇದ್ದಾರೆ ಬಟ್ ಕಾಲೇಜ್, ಸ್ಕೂಲ್ ಅಟೆಂಡ್ ಮಾಡಲ್ಲ, ಈ ಥರದ್ದು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು, ಅದೇ ಥರ ಇದು ಜಿಂಕೆವನ ಇದೆ ಅದೇ ರೋಡಲ್ಲಿ, ಅಲ್ಲಿ ಫಾರೆಸ್ಟ್ ಆಫೀಷಿಯಲ್ಸ್ ಜೊತೆಗೆ ಕೂಡ ಮಾತಾಡಿದ್ದೀನಿ. ಸೊ ಡೆಫಿನೆಟ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್. ಇನ್ನು CVV ಕ್ಯಾಂಪಸ್ ಬಳಿ ಇರುವ ಅರಣ್ಯ ಇಲಾಖೆಯ ಜಿಂಕೆ ವನಕ್ಕೆ ವಿದ್ಯಾರ್ಥಿಗಳು, ಪೋಷಕರು, ಪ್ರೇಮಿಗಳು ಆಗಮಿಸ್ತಾರೆ. ಬಂದವರಿಂದ ಪ್ರವೇಶ ಶುಲ್ಕ ಅಂತ ದೊಡ್ಡವರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ ಅಂತ ಹಣ ಪಡೀತಾರೆ. ಆದರೆ ಹಣ ಪಡೆಯೋದು ಮಾತ್ರ ಅರಣ್ಯ ಇಲಾಖೆ ಕೆಲಸ ಅಷ್ಟೇ. ಒಳಗೆ ಹೋದ್ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ, ಏನು ಬೇಕಾದರೂ ಮಾಡಿಕೊಳ್ಬಹುದಾಗಿದೆ.
ಇದನ್ನೇ ಬಂಡವಾಳ ಮಾಡಿಕೊಂಡ ವಿದ್ಯಾರ್ಥಿಗಳು, ಪ್ರೇಮಿಗಳು, ಪುಂಡ್ರು ಗಿಡಗಂಟೆಗಳ ಒಳಗೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ಗಾಂಜಾ, ಮದ್ಯಪಾನ, ಲವಿ ಡವಿ ಇವನ್ನೆಲ್ಲ ಮಾಡಿ ಹಾಳಾಗ್ತಾ ಇದ್ದಾರೆ. ಜಿಂಕೆ ವನದಲ್ಲಿ CC ಕ್ಯಾಮೆರಾ ಇದೆ ಅಷ್ಟೇ, ಅದು ಹೆಸರಿಗೆ ಮಾತ್ರ. ಹೆಸರಿಗೆ ಜಿಂಕೆ ವನ, ಆದರೆ ಇಲ್ಲಿ ನಡೆಯೋದು ಮಾತ್ರ ಕಾಮಿಗಳ ಮಾಯಾ ಜಿಂಕೆಯಾಟ. ಇದರ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಣ್ಣು ತೆರೆಸಿದ ಕೂಡಲೇ ಜಿಂಕೆ ವನದಲ್ಲಿ ಅರಣ್ಯ ಇಲಾಖೆಯಿಂದ ಕಣ್ಗಾವಲು ಹಾಕಿ ಈ ರೀತಿ ಆಗದಂತೆ ಕಾಪಾಡೋದಾಗಿ ಜಿಲ್ಲಾ ಅರಣ್ಯಾಧಿಕಾರಿ ರಮೇಶ್ MMTVಗೆ ತಿಳಿಸಿದ್ದಾರೆ. ಈಗ ನಾವು ಜಿಂಕೆವನ ಅಥವಾ ಟ್ರೀ ಪಾರ್ಕ್ ಅಂತ ನಾವು ಮಾಡಿರೋದು ಏನಂದರೆ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ಈಗ ನೇಚರ್ ಬಗ್ಗೆ ಅವೇರ್ನೆಸ್ಸು ಮತ್ತು ಸ್ಟೂಡೆಂಟ್ಸ್ಗೆ ಈಗ ಮರ ಗಿಡಗಳ ಬಗ್ಗೆ ಕಾಳಜಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಉದ್ದೇಶದಿಂದ ನಾವು ಟ್ರೀ ಪಾರ್ಕ್ನ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಅಭಿವೃದ್ಧಿಪಡಿಸ್ತೀವಿ. ಇದು ಸಾಕಷ್ಟು ವರ್ಷದಿಂದ ನಡ್ಕೊಂಡು ಬರ್ತಿದೆ. ಸಾಕಷ್ಟು ಜನರುಗಳು ಕೂಡ ಉಪಯೋಗ ಪಡ್ಕೋತಿದ್ದಾರೆ. ಆದರೆ ಕೆಲವೊಂದು ಇನ್ಸಿಡೆಂಟ್ಗಳು ನನ್ನ ಗಮನಕ್ಕೂ ಬಂದಿದೆ. ಅದನ್ನು ನಮ್ಮ ಸ್ಟಾಫು ಕೂಡ ಯಾಕೆಂದರೆ ಇಲ್ಲಿ ಟ್ರೀ ಪಾರ್ಕಲ್ಲಿ ಸಾಕಷ್ಟು ಗಿಡ ಮರಗಳಿದ್ದಾವೆ. ನಮಗೆ ಇಲ್ಲಿ ಸ್ಟಾಫು ಒಂದಿಬ್ಬರು ಇರ್ತಾರೆ. ಅದರಲ್ಲಿ ಆದಷ್ಟು ಅವರು ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಿರ್ತಾರೆ. ಕೆಲವೊಂದು ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ಇನ್ಸಿಡೆಂಟ್ಗಳು ಆಗ್ತಾ ಇರ್ತಿದೆ. ಅದನ್ನು ನಮ್ಮ ಗಮನಕ್ಕೆ ಬಂದಾಗ ಅದಕ್ಕೆ ಸಾಕಷ್ಟು ವಾರ್ನಿಂಗ್ ಕೂಡ ಮಾಡಿದ್ದೀವಿ. ಮತ್ತು ಇನ್ನು ಮುಂದೆ ಈ ರೀತಿ ಚಟುವಟಿಕೆಗಳು ನಡೆಸ್ದೇ ಇರೋ ಥರ ಏನೇ ಆಗಿದ್ರೂ ಈಗ ಇನ್ನೊಂದು ಸ್ವಲ್ಪ ಸ್ಟಾಫ್ನ ಡೆಪ್ಯೂಟ್ ಮಾಡಿ ಮುಂದೆ ಈ ಥರ ಚಟುವಟಿಕೆಗಳು ನಡೆದರೆ ಸ್ಟೂಡೆಂಟ್ಸ್ ಆಗಲಿ ಬೇರೆಯವರಾಗಲಿ ಆ ಪರ್ಟಿಕ್ಯುಲರ್ ವ್ಯಕ್ತಿನ ನಾವು ಫೋಟೋ ತೆಗೆದು ಕನ್ಸರ್ನ್ಡ್ ಕಾಲೇಜ್ಗೆ ಕಳಿಸುವಂಥದ್ದನ್ನು ಇನ್ನು ಮುಂದೆ ಮಾಡ್ತೀವಿ. ಯಾಕೆಂದರೆ ನಾವು ಈ ಟ್ರೀ ಪಾರ್ಕ್ ನಿರ್ಮಾಣ ಮಾಡಿರೋ ಉದ್ದೇಶ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸೋಕ್ಕೆ ಮತ್ತು ಅದರಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು, ಒಳ್ಳೆಯ ಅನುಕೂಲಗಳಾಗಬೇಕು ಅಂತ ನಾವೇ ಮಾಡಿರೋದು. ಯಾರಿಗೆ ಆಗಿ ಮುಜುಗರ ತರುವಂಥ ಕೆಲಸಗಳನ್ನ ಯಾರೂ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಒಬ್ಬರು ಇಬ್ಬರು ಮಾಡೋದ್ರಿಂದ ಸುಮಾರು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ. ಮತ್ತು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲರೂ ಬಂದು ಈ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಬಗ್ಗೆ ಅವೇರ್ನೆಸ್ ಮಾಡಬೇಕು, ಅವ್ರಿಗೆ ಉತ್ತಮವಾದ ವಾತಾವರಣ ಕಲ್ಪಿಸ್ಕೊಡ್ಬೇಕು ಅಂತ ಉದ್ದೇಶದಿಂದ ನಾವು ಇದು ಮಾಡಿದ್ದೀವಿ. ಅದನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಏನಂತ ಹೇಳಿದ್ರೆ ಮುಂದೆ ಯಾವುದೇ ಒಂದು ಟ್ರೀ ಪಾರ್ಕ್ ಬಂದಮೇಲೆ ಕೆಲವೊಂದು ನೀತಿ ನಿಯಮಗಳನ್ನ ಪಾಲಿಸಿದ್ರೆ ಬೇರೆಯವ್ರಿಗೆ ಮುಜುಗರ ಆಗುವಂಥ ರೀತಿ ಯಾರೂ ನಡ್ಕೋಬಾರ್ದು. ಒಂದು ವೇಳೆ ಆ ಥರ ನಡ್ಕೊಂಡ್ರೆ ನಮ್ಮ ಮಾಹಿತಿಗೆ ಏನಾದ್ರು ಬಂದರೆ ಅದನ್ನು ನಾವು ಕಠಿಣ ಕ್ರಮ ತಗೋತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾವು ಟ್ರೀ ಪಾರ್ಕ್ ಮಾಡಿರೋ ಉದ್ದೇಶ ಒಳ್ಳೆಯದಾಗಲಿ ಎಲ್ಲರಿಗೆ ಅಂತ. ಮತ್ತು ಅದರಲ್ಲಿ ನಾವು 10 ರೂಪೀಸ್ ಮಾತ್ರ ನಾವು ಎಂಟ್ರಿ ಫೀಸ್ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲೋ ಒಂದು ಕಡೆ 99% ಉಪಯೋಗ ಪಡ್ಕೋತಿದ್ದಾರೆ. 1% ಜನ ಈ ಥರ ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡವುತ್ತಾ ಇದ್ದಾರೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಒಂದೇನೆಂದರೆ ಇಲ್ಲಿ ವಿಶಾಲವಾದ ಸ್ಥಳ ಇದೆ. ನಮ್ಮ ಕ್ಯಾಂಪಸ್ಸು ಆಲ್ಮೋಸ್ಟು 30 acres ಇದೆ. ಇಲ್ಲಿ 30 acresಲ್ಲೆಲ್ಲ ನಾವು ಕೆಲವೊಂದು ಕಡೆ ಮಾತ್ರ ರೋಡ್ ಮಾಡಿರ್ತೀವಿ. ಈಗ ಎಷ್ಟೇ ನೋಡಿದ್ರೂ ಕೆಲವರು ಈಗ ಇದನ್ನೇ ಅದನ್ನೇ ಮಾಡಬೇಕಂತ ಕೆಲವರು ಬರ್ತಾರೆ. ಬಂದಾಗ ಕೆಲವೊಂದು ನಮಗೆ ಮಾಹಿತಿ ಮತ್ತು ನಮ್ಮ ಗಮನಕ್ಕೆ ಬರದೇ ಇರುವಂಥ ರೀತಿಯೂ ಇರುತ್ತೆ. ಅದಕ್ಕೋಸ್ಕರ ಇನ್ನು ಮುಂದೆ ಯಾವುದೇ ಆ ರೀತಿ ಚಟುವಟಿಕೆಗಳು ನಡೆದರೆ ನಮ್ಮ ಸ್ಟಾಫ್ ಕೂಡ ಅದನ್ನು ಐಡೆಂಟಿಫೈ ಮಾಡಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ. ಮತ್ತು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ವಿಶೇಷವಾಗಿ ಸಹಕರಿಸಬೇಕು. ಇದನ್ನು ಉತ್ತಮವಾದಂಥ ವಾತಾವರಣನ ಎಲ್ಲರಿಗೂ ಕಲ್ಪಿಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ನಾನು ಕೋರ್ಕೋತಾ ಇದ್ದೀನಿ. ಒಂದು ವೇಳೆ ಅದನ್ನು ಮುಂದೊಂದು ದಿನ ಈ ಥರ ಕಂಡು ಬಂದಲ್ಲಿ ನಾವು ಕಠಿಣವಾದ ಕ್ರಮನ ಕೂಡ. ಒಟ್ಟಾರೆ ಜನರ ನಾಡಿ ಮಿಡಿತ ಆಗಿರುವ MMTV ವಾಹಿನಿ ಪ್ರೀತಿ ಪ್ರೇಮದ ಹೆಸರಲ್ಲಿ ದಾರಿ ತಪ್ತಾ ಇರೋ ವಿದ್ಯಾರ್ಥಿಗಳನ್ನ ಸರಿ ದಾರಿಗೆ ತರೋಕೆ ವರದಿ ಮೂಲಕ ಎಚ್ಚರಿಸಿದೆ. ಈ ವರದಿಗೆ ಸಂಬಂಧಪಟ್ಟ ಇಲಾಖೆಗಳು ಸಹ ಸ್ಪಂದಿಸಿ ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿವೆ. ಪೋಷಕರು ಸಹ ಅಷ್ಟೇ ಜವಾಬ್ದಾರಿಯಾಗಿ ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಲಿ ಅನ್ನೋದೇ MMTVಯ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.